ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ಇವತ್ತು ಬುಧವಾರದ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ. ಬುಧವಾರ ಬೆಳಗ್ಗೆ ಏನೇನು ಮಾಡಿದೆ ಅದನ್ನೆಲ್ಲ ಓದಿ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಈಗ ನೆಕ್ಸ್ಟು ಏನೇನು ಕೆಲಸ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಗೈಸ್. ಇವಾಗ ಮಧ್ಯಾಹ್ನ ಊಟಕ್ಕೆ ಸ್ವಲ್ಪ ತರಕಾರಿ ಸಾಂಬಾರು, ಹುಳಿ ಸಾಂಬಾರು ಥರ ಮಾಡ್ಕೊಂಡಿದ್ದೆ. ರೈಸು ಮತ್ತು ಉಪ್ಪಿನಕಾಯಿ ಊಟ ಮಾಡಿಬಿಟ್ಟು ಸ್ವಲ್ಪ ಕೆಲಸ ಎಲ್ಲ ಇತ್ತು. ಸೊ ಹಂಗಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆಯಿಂದ ರೂಮ್ ಕ್ಲೀನ್ ಮಾಡಿ ಸ್ವಲ್ಪ ಬಟ್ಟೆ ಎಲ್ಲ ವಾಶಿಗೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಅದಾದಮೇಲೆ ಕಿಚನ್ದು ರ್ಯಾಕೆಲ್ಲ ಬರುತ್ತಲ್ಲ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು. ಸೊ ಹಂಗಾಗಿ ಅದನ್ನು ಕ್ಲೀನ್ ಮಾಡೋಣ ಅಂತ ಇವಾಗ ತೊಳೆದಿರೋ ಪಾತ್ರೆ ಎಲ್ಲನೂ ಮುಚ್ಚಿಬಿಟ್ಟು ಒಂದು ವೇಲಲ್ಲಿ ಮುಚ್ಚಿಬಿಟ್ಟು ಇವಾಗ ಡಸ್ಟಿಂಗ್ ಎಲ್ಲ ಮಾಡ್ಕೊತಾ ಇದ್ದೀನಿ. ಏನಂದರೆ ಹಬ್ಬ ಅಂದರೆ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ವ. ಸೊ ಹಂಗಾಗಿ ಇವಾಗ ಕ್ಲೀನ್ ಮಾಡ್ಕೊತಿದ್ದೀನಿ ಗೈಸ್. ನೋಡಿ, ಇದನ್ನು ತೊಗೊಬಂದಿದ್ರು ನಿನ್ನೆ. ಫಸ್ಟೊಂದು ಇತ್ತು, ಅದರಲ್ಲಿ ನೀಟಾಗಿ ಧೂಳೇ ಹೋಗ್ತಿರ್ಲಿಲ್ಲ. ಸೊ ಹಂಗಾಗಿ ಇದನ್ನು ತೊಗೊಬನ್ನಿ ಅಂತ ಹೇಳಿದೆ. ಇದನ್ನು ತೊಗೊಬಂದಿದ್ರು, ತುಂಬ ದಿನ ಸಿಕ್ಕಿದ್ದಿಲ್ಲ. ಆಮೇಲೆ ಹುಡುಕಿ ತೊಗೊಬಂದಿದ್ರು. ಇದಾದಮೇಲೆ ಕಿಚನ್ ಎಲ್ಲ ಸ್ವಲ್ಪ ಡಸ್ಟಿಂಗ್ ಎಲ್ಲ ಮಾಡ್ಕೊತಿದ್ದೀನಿ. ವಾಟ್ರಬ್ ಎಲ್ಲ ಒಳಗಡೆ ಎಲ್ಲ ಪಾತ್ರೆ ಎಲ್ಲ ತೆಗೆದ್ಬಿಟ್ಟು ತೊಳಿತಿಲ್ಲ, ಮೇಲ್ಗಡೆ ಮಾತ್ರ ಧೂಳು ಹೊಡೆದ್ಬಿಟ್ಟು ಅದನ್ನೆಲ್ಲ ಒರೆಸ್ಕೊಳ್ಳೋಣ ಅಂತ ಇವಾಗ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬನ್ನಿ, ವಾಟ್ರಬಲ್ಲಿರೋ ಪಾತ್ರೆಗಳನ್ನು ಇವಾಗ ತೆಗೆದು ತೊಳೆಯೋದಿಲ್ಲ. ಏನಂದರೆ ವರಮಹಾಲಕ್ಷ್ಮಿ ಮತ್ತು ಯುಗಾದಿ ಮಾತ್ರ ಒಳಗಡೆ ಎಲ್ಲ ಇರೋ ಪಾತ್ರೆ ಎಲ್ಲನೂ ತೆಗೆದ್ಬಿಟ್ಟು ಹೊರಗಡೆಗೆ ವಾಶ್ ಮಾಡಿ ಒಣಗಿಸ್ಬಿಟ್ಟು ಮತ್ತೆ ಅದಕ್ಕೆ ಜೋಡಿಸ್ತೀನಿ. ತುಂಬಾ ಜಾಸ್ತಿ ಪಾತ್ರೆ ತೊಗೊಬಿಟ್ಟೆ ಗೈಸ್. ಅವಾಗ ಏನಂದರೆ ಒಂಥರ ಪಾತ್ರೆ ತಗೊಳ್ಳೋದೇ ಒಂಥರ ಕ್ರೇಜ್ ಆಗಿತ್ತು. ಯಾವ ಬರಲಿ ಪಾತ್ರೆಗಳು ಅದನ್ನೆಲ್ಲ ತೊಗೊಂಡು ಸ್ಟೋರ್ ಮಾಡ್ತಿದ್ದೆ. ಇವಾಗ ನಮ್ಮನೆಯವ್ರು ಹಂಗಂತಾರೆ, ನೋಡಿ ಎಷ್ಟೊಂದು ಪಾತ್ರೆಗಳು ಸುಮ್ಮನೆ ತೊಳೆಯೋಕ್ಕಾಗೋದಿಲ್ಲ, ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಇವಾಗ ಸುಮ್ಮನೆ ವೇಸ್ಟು ಅವು ತಂದುಬಿಟ್ಟು ಮೇಕೆ ತುಂಬೋದಕ್ಕೆ ಏನಕ್ಕೆ ತೊಗೊಂಡೆ ಅಂತೇಳ್ಬಿಟ್ಟು ಬಟ್ ಆವಾಗ ಏನಂದರೆ ಒಟ್ಟಿನಲ್ಲಿ ಪಾತ್ರೆ ತೊಗೋಬೇಕು, ನೋಡಿದೆಲ್ಲ ತೊಗೋಬೇಕು ಅಂತ ಆಸೆ ಆಗೋದು. ಬಟ್ ಹಂಗಾಗಿ ತೊಗೊಬಿಟ್ಟೆ. ಇವಾಗ ವಾಶ್ ಮಾಡೋಕ್ಕೆ ಎಲ್ಲ ಕಷ್ಟ ಆಗುತ್ತೆ. ಯಾರನ್ನಾರು ಹೆಲ್ಪಿಗೆ ಕರ್ಕೊಳ್ಳೇಬೇಕು. ಇಲ್ಲಾಂದರೆ ಒಬ್ಳ ಕೈಲೇ ಆಗೋದಿಲ್ಲ. ಒಬ್ಳ ಕೈಲಾದರೆ ಫುಲ್ಲು ಹುಷಾರಿಲ್ದಂಗಾಗಿ ಮಲ್ಕೊಬಿಡ್ತೀನಿ. ಹಂಗಾಗಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಆಂಟಿ ಬರ್ತಾರೆ. ವರಮಹಾಲಕ್ಷ್ಮಿ ಮತ್ತು ಯುಗಾದಿ ಹಬ್ಬದಲ್ಲಿ ಪಾತ್ರೆ ಎಲ್ಲ ತೊಳಿಬೇಕಾದ್ರೆ ಒಂದು ಸ್ವಲ್ಪ ಆಂಟಿನ ಕರ್ಕೊಂಡು ಹೆಲ್ಪ್ ಮಾಡಿಸ್ಕೋತೀವಿ. ಸೊ ಹಾಗಾಗಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತೊಳೆದಿದ್ನಲ್ವ, ಇನ್ನು ಪಿತೃಪಕ್ಷದಲ್ಲಿ ನಾವು ಇಲ್ಲಿ ಮನೇನ ಕ್ಲೀನ್ ಮಾಡ್ಕೊಳ್ಳೋದಿಲ್ಲ, ಊರಲ್ಲಿ ಮಾಡ್ಕೊತೀವಲ್ಲ. ಹಾಗಾಗಿ ಇನ್ನು ಯುಗಾದಿವರೆಗೂ ಹೊರಗಡೆ ತೆಗೆಯೋದಿಲ್ಲ. ಸೊ ಹಂಗಾಗಿ ಎಲ್ಲ ಡಸ್ಟಿಂಗ್ ಎಲ್ಲ ಮಾಡಿ ಮತ್ತು ಈಗ ಅದು ವಾರ್ಡ್ರೋಬ್ದು ಧೂಳೆಲ್ಲ ತೆಗೆದ್ಬಿಟ್ಟು ಇನ್ನು ವಾಶ್ ಮಾಡೋದೆಲ್ಲ ಅವರು ಮಾಡಿಕೊಡ್ತಾರೆ ನಮ್ಮನೆಯವರು. ನನಗೆಲ್ಲ ಇಟ್ಕೋದಿಲ್ವಲ್ಲ, ಲ್ಯಾಡರ್ ಮೇಲೆ ನಿಂತ್ಕೊಂಡು ಅವರು ಎಲ್ಲ ವಾಶ್ ಮಾಡಬೇಕು. ಸೊ ಹಂಗಾಗಿ ಈಗ ಕೆಳಗಡೆ ಬಾಕ್ಸ್ಗಳನ್ನ ನಾನು ಇವಾಗ ಬಾಕ್ಸ್ ಎಲ್ಲ ಕೆಳಗೆ ಇಟ್ಬಿಟ್ಟು ಏನೇನಿದ್ದಾವೆ ಅದನ್ನೆಲ್ಲ ಕೆಳಗಡೆ ಇಟ್ಬಿಟ್ಟು ಮತ್ತು ಅದನ್ನೆಲ್ಲ ಒರೆಸ್ಬಿಟ್ಟು ಆಯಾ ಪ್ಲೇಸಿಗೆ ಮತ್ತೆ ಇಡ್ತೀನಿ. ಕಿಚನ್ದು ಕ್ಲಾತ್ ಬರ್ತಲ್ಲ, ಅವಾಗ ಅವನ್ನ ಕಿಚನ್ ಕ್ಲೀನ್ ಮಾಡೋ ಕ್ಲಾತ್ ತುಂಬಾ ಸ್ಟೋರ್ ಮಾಡಿ ಇಟ್ಬಿಟ್ಟಿದ್ದೀನಿ. ನಮ್ಮನೆಯವ್ರು ಹಂಗಂತಿದ್ರು, ಏನಕ್ಕೆ ಇಷ್ಟೊಂದು ತರಿಸಿಟ್ಟಿದ್ಯಾ? ಇಲ್ಲ 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 ಅಂತ ಹೇಳ್ತೀಯ. ರಿಲಯನ್ಸ್ ಮಾರ್ಟಿಗೆ ಹೋದಾಗೆಲ್ಲವ ಅವಾಗೆಲ್ಲ ತೊಗೊಬರೋದು ಇಡೋದು ತುಂಬಾ ಸ್ಟೋರ್ ಮಾಡಿ ಇಟ್ಟಿದ್ಯಾ ಅಂತ ಹೇಳ್ಬಿಟ್ಟು. ಸೊ ಅದಾದಮೇಲೆ ಇವಾಗ ಇನ್ನು ಅವರು ಹೆಲ್ಪ್ ಮಾಡಿ ಬನ್ನಿ ಸ್ವಲ್ಪ ಅಂದೆ. ಸೊ ಹಂಗಾಗಿ ಅವರು ಟ್ರಬಲ್ ಬಂತು ಅಂತ ಹೋದು. ಇನ್ನು ನಾನು ಒಬ್ಬಳೇ ಅಲ್ವಾ, ಇವತ್ತೊಂದು ಸ್ವಲ್ಪ ನಾಳೆಗೊಂದು ಸ್ವಲ್ಪ ಮತ್ತು ಯಾವಾಗ ಸ್ಯಾಟರ್ಡೆ ಒಂದು ಸ್ವಲ್ಪ ಮಾಡಿಕೊಂಡ್ರೆ ಮುಗಿದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪನೇ ಕ್ಲೀನ್ ಮಾಡ್ಕೊತಿದ್ದೀನಿ ಗೈಸ್. ಹೆಣ್ಮಕ್ಳಿಗೆ ಏನಂದರೆ ಕಿಚನಲ್ಲಿ ಎಷ್ಟೇ ಶೆಲ್ಫ್ಗಳಿದ್ರು ಸಾಲದೇ ಇಲ್ಲ ಅನಿಸುತ್ತೆ. ನನಗೆ ಮಾತ್ರ ಹಂಗೆ ಅನಿಸುತ್ತೋ, ಬಟ್ ನಿಮಗೂ ಅನಿಸುತ್ತೆ ಕಮೆಂಟ್ ಮಾಡಿ. ನನಗೆ ಮಾತ್ರ ಇಷ್ಟು ಮಾಡಿಸಿದ್ರು, ಅಯ್ಯೋ ಇನ್ನೂ ಮಾಡಿಸ್ಬೇಕಿತ್ತು, ಇನ್ನೂ ಮಾಡಿಸ್ಬೇಕಂತ ಅನಿಸುತ್ತೆ. ನಮ್ಮ ಮನೇಲಿ ಅದಕ್ಕೆ ಹೇಳ್ತಿದ್ರು,
ಇಷ್ಟು ಮಾಡ್ತಿರೋದೇ ಸಾಕಲ್ವ, ಇನ್ನೂ ಎಲ್ಲಿ ತುಂಬ್ಕತ್ತೀಯ, ಇರೋರು 3 ಜನಕ್ಕೆ ಎಷ್ಟು ಅಡುಗೆ ಮನೆ ಬೇಕು ನಿನಗೆ, ಎಷ್ಟು ದೊಡ್ಡ ಅಡುಗೆ ಮನೆ ಬೇಕಿತ್ತು ಅಂತ ಹೇಳ್ಬಿಟ್ಟು ಬೈತಾಯಿರ್ತಾರೆ. ಅಂದರೆ ಒಂದು ರೂಮ್ ಚಿಕ್ಕದು ಮಾಡಿಸಿ ಅಡುಗೆ ಮನೆಯೇ ದೊಡ್ಡದು ಮಾಡಿಸ್ಕೊಟ್ಟಿದ್ದೀನಿ. ಬಟ್ ಆದರೂ ಅಡುಗೆ ಮನೆ ಚಿಕ್ಕದಾಯಿತು, ಇನ್ನೂ ಶೆಲ್ಫ್ಗಳು ಬೇಕಿತ್ತು, ಮತ್ತು ಸ್ಟೋರೇಜ್ ಮಾಡೋಕ್ಕೆ ಬಾಕ್ಸ್ಗಳು ಇನ್ನೂ ಮಾಡಿಸ್ಲಿಲ್ಲ ಅಂತ ಬೈತಿರ್ತೀನಿ. ಸೊ ಹಂಗಾಗಿ ನಮ್ಮ ಮನೆಯವ್ರು ನನ್ನನ್ನೇ ಬೈತಿದ್ರು, ಸಾಕು ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ಅಷ್ಟೊಂದು ದುಡ್ಡಾಗಿದೆ, ಮತ್ತೆ ಎಲ್ಲಿ ಮಾಡಿಸು ಅಂತ ಹೇಳ್ತೀಯ ಅಂತ ಹೇಳ್ಬಿಟ್ಟು. ಸೊ ಇದಾದಮೇಲೆ ಇವಾಗ ಶೆಲ್ಫೆಲ್ಲ ಒರೆಸಿದ್ದಾದಮೇಲೆ ಇವಾಗ ಪಾತ್ರೆಗಳು ಆಯಾ ಪ್ಲೇಸಿಗೆ ಆಯಾ ಬಾಕ್ಸ್ಗಳನ್ನ ಇವಾಗ ಜೋಡಿಸ್ಕೊತಾ ಇದ್ದೀನಿ ಗೈಸ್.
ಅಡುಗೆ ಮನೆ ಕ್ಲೀನಿಂಗು ಒಂದೆರಡು ದಿನಗಳಲ್ಲಿ ಆಗೋದಿಲ್ಲ ಗೈಸ್, ಒಂದು 3-4 ಡೇಸ್ ಆಗಲೇಬೇಕು. ಅಂದರೆ ಬರೀ ಅಡುಗೆ ಮನೆ ಕ್ಲೀನ್ ಮಾಡೋದಾದರೆ ಅದಕ್ಕೆ ನಿಂತ್ಕೊಂಡು ಫುಲ್ಲು ಅಡುಗೆ ಮನೆ ಕ್ಲೀನ್ ಮಾಡ್ಕೋಬೋದು. ಅಡುಗೆನೂ ಮಾಡಬೇಕು, ಬೇರೆ ಕೆಲಸನೂ ಮಾಡಬೇಕು, ಮತ್ತು ಮಗಳನ್ನ ಕಾಲೇಜಿಗೆ ಕಳ್ಸೋಕೆ ಅವಳನ್ನೂ ರೆಡಿ ಮಾಡಿ ಟಿಫನ್ ಮಾಡಿ ಎಲ್ಲ ಮಾಡಬೇಕು. ಮತ್ತು ನಾವು ಮಧ್ಯಾಹ್ನ ಊಟ, ಕಾಫಿ ಇದ್ದೇ ಇರುತ್ತಲ್ವ. ಸೊ ಹಂಗಾಗಿ ಒಂದೇ ದಿನದಲ್ಲಿ ಮುಗ್ದಿಲ್ಲ. ನೆಕ್ಸ್ಟ್ ಎಪಿಸೋಡಲ್ಲಿ ಏನೇನು ಮಾಡ್ತೀನಿ, ನಮ್ಮ ಮನೆಯವ್ರು ಏನು ಹೆಲ್ಪ್ ಮಾಡಿದ್ರು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗೆ ಇವಾಗ ಸ್ವಲ್ಪ ಕೆಳಗಡೆ ಗ್ಲಾಸು ಶಿಲ್ಪ್ ಇದೆಯಲ್ಲ ಅದನ್ನು ಒರೆಸ್ಬಿಟ್ಟು ಈ ಆಯಾ ಪ್ಲೇಸಿಗೆ ಮತ್ತು ಅದನ್ನೇ ರಿಸ್ಟೋರ್ ಮಾಡ್ತೀನಿ. ಈ ಗ್ಲಾಸ್ದು ಶಿಲ್ಪ ಮಾಡ್ಸೋಕ್ಕೆ ನಾನು ಬೇಡ, ನಮ್ಮ ಮನೆಯವ್ರು ಬೇಡ ಅಂತ, ನಾನು ಬೇಕು ಅಂತ. ಬಟ್ ಆದರೂ ಮಾಡಿಸ್ಕೊಟ್ರು, ಬೈಕೊಂಡು ಅಷ್ಟು ಮಾಡಿಸಿದ್ರು, ನಿಂಗೆ ಸಾಲೋದಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೂ ತುಂಬಾ ಅಮೌಂಟ್ ಪೇ ಮಾಡಿದ್ವಿ. ಆದರೂ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಮಾಡಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಗೈಸ್ ಇವತ್ತಿನ ನನ್ನ ಸಿಂಪಲ್ ಕ್ಲೀನಿಂಗ್ ರೊಟೀನ್ಲಾಗಿ ವಿಡಿಯೋ. ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಟೇಕ್ ಕೇರ್, ಲವ್ ಯು ಆಲ್.